ಬೇಲ್ನ ಟೆನ್ಷನ್ ನಡುವೆ ಥಾಯ್ಲೆಂಡ್ನಿಂದ ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ ಆಗಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಕಾರ್ವರೆಗೂ ಕೂಡ ಅಂದರೆ ಟರ್ಮಿನಲ್ನಿಂದ ಕಾರ್ವರೆಗೂ ಕೂಡ ನಟ ದರ್ಶನ್ ಬಂದಿದ್ದಾರೆ. ಶೂಟಿಂಗ್ ಆಗಿ ಥಾಯ್ಲೆಂಡ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೋಗಿದ್ರು. ಇನ್ನು ಅಲ್ಲಿಂದ ವಾಪಸ್ ಆದಂತಹ ಸಂದರ್ಭದಲ್ಲಿ ನಟನಿಗೆ ಸಿಐಎಸ್ಎಫ್ ಸಿಬ್ಬಂದಿ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಏರ್ಪೋರ್ಟ್ನ ಟರ್ಮಿನಲ್ 2ನಿಂದ ಕಾರ್ನವರೆಗೂ ಕೂಡ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ. 3 ಸಿಐಎಸ್ಎಫ್ ಸಿಬ್ಬಂದಿಯಿಂದ ನಟ ದರ್ಶನ್ಗೆ ಭದ್ರತೆ ನೀಡಲಾಗಿರೋದು. ಸಿನಿಮಾ ಶೂಟಿಂಗ್ ಅನ್ನು ಮುಗಿಸಿ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ಗೋಸ್ಕರ ಅವರು ಥಾಯ್ಲೆಂಡ್ಗೆ ಹೋಗಿದ್ರು. ಸೊ ಅವರು ವಾಪಸ್ ಬರುವಂತಹ ಸಂದರ್ಭದಲ್ಲಿ 3 ಜನ ಸಿಐಎಸ್ಎಫ್ ಸಿಬ್ಬಂದಿ ಟರ್ಮಿನಲ್ 2ನಿಂದ ಅವರ ಕಾರ್ವರೆಗೂ ಕೂಡ ಭದ್ರತೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ನಾರ್ಮಲ್ ಪ್ರೋಟೋಕಾಲ್ ಅಂತ ಭಾವಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ಯಾವುದೇ ಥರದ ಬೇರೆ ಆ್ಯಂಗಲ್ನಿಂದ ನೋಡುವಂಥ ಉದ್ದೇಶ ಇಲ್ಲ. ನಟ ಆಗಿರೋದ್ರಿಂದ, ಸೆಲೆಬ್ರಿಟಿ ಆಗಿರೋದ್ರಿಂದ. ಆ್ಯಂಡ್ ನೀವು ನೋಡ್ಬೋದು ಏರ್ಪೋರ್ಟ್ನಲ್ಲಿ ಅನೇಕ ಜನರು ಅವರ ಹಿಂದೆ ಓಡಿ ಬರ್ತಾ ಇದ್ದಾರೆ ಸೆಲ್ಫಿಗೋಸ್ಕರನೋ ಅಥವಾ ಅವ್ರನ್ನ ಮಾತಾಡ್ಸೋದಕ್ಕೋಸ್ಕರನೋ. ಸೊ ಹೀಗಾಗಿ ಅವರಿಗೆ ಒಂದು ಭದ್ರತೆಯನ್ನು ಕೊಡ್ತಿದ್ದಾರೆ. ಸೊ ಅದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಟರ್ಮಿನಲ್ನಿಂದ ಅವರ ಕಾರ್ವರೆಗೂ ಕೂಡ 3 ಜನ ಸಿಐಎಸ್ಎಫ್ ಸಿಬ್ಬಂದಿ ಅವ್ರನ್ನ ಲೀಡ್ ಮಾಡಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಒಂದು ಭದ್ರತೆಯನ್ನು ಕೊಟ್ಟಿದ್ದಾರೆ. ಸೊ ಬೇಲ್ ಟೆನ್ಷನ್ ನಡುವೆ ನಟ ದರ್ಶನ್ ಥಾಯ್ಲೆಂಡ್ನಿಂದ ಈಗ ವಾಪಸ್ ಆಗಿದ್ದಾರೆ. ಡೆವಿಲ್ ಶೂಟಿಂಗನ್ನು ಮುಗಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ, ಬಹುಶಃ ಇನ್ನೊಂದು 7-8 ದಿನಗಳಲ್ಲಿ ಅವರ ಬೇಲ್ ಆರ್ಡರ್ ಹೊರ ಬೀಳೋದ್ರಿಂದ ಸೊ ಆ ಒಂದು ಟೆನ್ಷನ್ನಲ್ಲಿ ಈಗ ಅವರು ವಾಪಸ್ ಆಗಿದ್ದಾರೆ ಥಾಯ್ಲೆಂಡ್ನಿಂದ. ಸೊ ಇವತ್ತು ವಾಪಸ್ ಬಂದಂತಹ ನಟ ದರ್ಶನ್ಗೆ ಸಿಐಎಸ್ಎಫ್ ಸಿಬ್ಬಂದಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಸೆಕ್ಯೂರಿಟಿ ಇದು. ಅಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಅವ್ರನ್ನ ಸುತ್ತುವರಿಬಹುದು ಸೆಲ್ಫಿಗೋಸ್ಕರ ಅಥವಾ ಅವ್ರನ್ನ ಮಾತಾಡಿಸೋಕ್ಕೋಸ್ಕರ. ಸೊ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ಹೀಗಾಗಿ 3 ಜನ ಸಿಐಎಸ್ಎಫ್ ಸಿಬ್ಬಂದಿ ಅವ್ರನ್ನ ಏರ್ಪೋರ್ಟ್ನ ಟರ್ಮಿನಲ್ನಿಂದ ಕಾರ್ವರೆಗೂ ಕೂಡ ಅವರು ಭದ್ರತೆಯನ್ನು ಒದಗಿಸಿ ಕರ್ಕೊಂಡು ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.